ಇನ್ನಂತೂ ಸಖತ್ ಇಷ್ಟಪಡ್ತಾರೆ ಕಣತ್ತೆ. ರಾತ್ರಿ ಅಜ್ಜಿನ ಇಲ್ಲೇ ಮಲ್ಕಮ್ಮ ಕೇಳು, ಅಮ್ಮ ಅಜ್ಜಿ ಇಲ್ಲೇ ಮಲ್ಕಮ್ಮ ಕೇಳು ಅಂತ ಹೇಳ್ತಿದ್ರು. ಅದಕ್ಕೆ ಅಜ್ಜಿ ದೊಡ್ಡಪ್ಪರ ಮನೆಗೆ ಮನೆಕಮ್ಮತ್ತಪ್ಪ, ಇಲ್ಲಿ ರೂಢಿ ಇಲ್ಲ, ಅಲ್ಲೇ ರೂಢಿ ಐತೆ ದೊಡ್ಡಪ್ಪರ ಮನೆಗೆ ಮನೆಕಮ್ಮತ್ತೆ ಅಂತೇಳಿ ನಾನು ಹೇಳ್ತಾ ಇದ್ದೆ. ನಮ್ಮ ಪಾಪ ಅಂತೂ ನಮ್ಮ ಜಾಕಿ ತುಂಬ ಇಷ್ಟಪಡ್ತಾನೆ ನಿನ್ನಂತೂ. ಸರಿ ಆಯ್ತು ಹೇಳಪ್ಪ, ಇವತ್ತು ರಾತ್ರಿಗೆ ಇಲ್ಲೇ ಮನೆ ಕೆಮ್ತೀನಿ, ಅಮ್ಮನಿಗೆ ತಂದು ಮನೆ ಕಮ್ತೀನಿ ಅಲ್ಲೇನಮ್ಮ ಜಾನು. ಹಾಂ, ಇಬ್ರು ಸ್ಕೂಲ್ಗೆ ಕಳ್ಸಮ್ಮ ನಾಳೆಯಿಂದನ. ಹ್ಞೂ ಅದೇ ಇವತ್ತೆಲ್ಲನ ಅದೇನೆಲ್ಲ ರೆಕಾರ್ಡ್ ರೆಡಿ ಮಾಡಬೇಕೆಲ್ಲ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಕಳ್ಸೋಕ್ಕೆಲ್ಲ ತಯಾರಿ ಮಾಡ್ತಾರೆ. ಎಲ್ಲ ಇಬ್ಬರಿಗೂ ನಾನು ಬ್ಯಾಗ್ ತಗೊಂಬ ಅಂತ ಹೇಳಿದ್ದೀನಿ. ಬ್ಯಾಗು ಬುಕ್ಸು ಎಲ್ಲ ಏನೇನು ಬೇಕೆಲ್ಲ ತಗೊಂಬ ಅಂತ. ಬಟ್ಟೆನೂ ತಗೊಂಬರ್ತಾರೆ ಇವತ್ತು ದಿನ ಇಕ್ಕೋಕ್ಕೆಲ್ಲನ. ಅದಕ್ಕೆ ಇವತ್ತಿನ್ನೇನು ಹೋಗಿಲ್ಲ. ಇಬ್ಬರಿಗೂ ದೋಸೆ ಮಾಡಿಕೊಟ್ಟೆ ತಿಂದರು. ಚೆನ್ನಾಗಿದ್ವಿ ನಮ್ಮ ಜನ ದೋಸೆ. ಹ್ಞೂ ನಮ್ಮ ಸೂಪರ್ ಆಗಿದ್ವು ದೋಸೆ ಅಂತೂ ಸೂಪರ್ ಆಗಿದ್ವು. ನನಗೆ ತುಂಬ ಇಷ್ಟ ಆಯಿತು. ನನಗೂ ಅಷ್ಟೇ ಅಮ್ಮ, ದೋಸೆ ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು ಕಣಮ್ಮ. ಬಟ್ ತುಂಬಾನ ಅರೇನು ಕೇಳ್ತಾರೆ ಅದನ್ನೆಲ್ಲ ನಾವು ಮಾಡ್ಕೊಂಡು ಕೊಡಮ್ಮ. ಹೊಟ್ಟೆ ತುಂಬ ಊಟಕ್ಕೀಕು ಚೆನ್ನಾಗಿ ನೋಡ್ಕೆಡಯ್ಯ, ಚೆನ್ನಾಗಿ ನೋಡ್ಕೋಬೇಕಣೆ. ಮುಂದೆ ನಮಗೆ ಒಳ್ಳೇದಾಗೇ ಆಗುತ್ತೆ. ನಿಜವಾಗ್ಲೂ ನನಗೆ ಇವ್ರು ನೋಡ್ತಿದ್ರೆ ನನಗೆ ಏನೋ ಒಂಥರ ಸಂತೋಷ ಆಗ್ತೈತೆ. ಎಷ್ಟೋ ವರ್ಷಗಳ ಪರಿಚಯ, ಇವಾಗ ಬಂದಿರೋದು ನಮ್ಮ ಮನೆಗೆ ಇವರು ಅಂತೇಳಿ ಅನ್ನಿಸ್ತಾ ಇಲ್ಲ. ನಿಜವಾಗ್ಲೂ ನನಗೇನೋ ಒಂಥರ ಎಲ್ಲೋ ನಮ್ಮ ಮನೆಗೇನೆ ಯಾವಾಗಿಂದಲೂ ಇದ್ರು ಅಂತ ಅನ್ನಿಸ್ತಾ ಐತೆ. ನಮಗೂ ಅಷ್ಟೇ ಕಾಣತ್ತೆ. ಇವರಿಬ್ಬರು ಬಂದಾಗಿಂದಲೂ ಭಾಳ ನಮಗೆ ಖುಷಿ ಆಗೈತೆ. ನಿಜ ನನಗೆ ಇಬ್ಬರು ಮಕ್ಳನ್ನ ಕರ್ಕೊಂಬಂದಾಗಿಂದ ತುಂಬ ಖುಷಿ ಆಗೈತೆ. ರಾತ್ರಿ ಎಲ್ಲ ನೆನೆಸ್ಕೊಂತಿದ್ರು, ಅಜ್ಜಿ ಇಲ್ಲೇ ಇರಲಿ, ಅಜ್ಜಿ ಇಲ್ಲೇ ಇರಲಿ ಅಂತ. ನೋಡಮ್ಮ, ನಾನಿಂದು ನೋಡಿಲ್ಲ ಏನಿಲ್ಲ, ಒಂದೇ ಸತಿ ಬಂದು ಮಾತಾಡ್ಸ್ಕೊಂಡು ಹೋಗಿದ್ದು ಅಜ್ಜಿ ಅಜ್ಜಿ ಅಂತೇಳಿ ಎಷ್ಟು ನನ್ನ ಮೇಲೆ ಆಸೆ ಪಡ್ತಾರೆ. ಅಜ್ಜಿ ನನಗೂ ಅಷ್ಟೇ, ನೀನಂತಂದರೆ ನನಗೆ ತುಂಬ ಇಷ್ಟ. ನನಗೂ ಹಂಗೆ ಅನ್ನಿಸ್ತು, ಇಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಜ್ಜಿ ಅಂತೇಳಿ. ಅಜ್ಜಿ ಇಲ್ಲೇ ಇರೋ ಅಜ್ಜಿ ಅಂದಮೇಲಿಂದಾನ, ಪ್ಲೀಸ್ ಅಜ್ಜಿ ಇಲ್ಲೇ ಇರು. ಇರ್ತೀನಿ ಹೇಳಮ್ಮ, ನಾನೇನು ಎಲ್ಲನಾತ್ 3 ಮನೆ ಇದ್ದಾವೆ, 3 ಮಕ್ಳ ತಾಗೆ ಎಲ್ಲನಾತ್ ಇರ್ತೀನಿ. ಸರಿ ಆಯ್ತು ಹೇಳಿ ಇರ್ತೀನಿ ಬಿಡು. ಇರ್ತೀನಿ ಕಣಮ್ಮ, ಇರ್ತೀನಿ. ಚೆನ್ನಾಗಿ ಮಾತಾಡತ್ತೆ, ಎಂತ ಚೆನ್ನಾಗೈತೆ, ಎಂತ ಲಕ್ಷಣವಾಗಿ ಎಂತ ಚೆನ್ನಾಗಿದ್ದಾರಮ್ಮ. ಇಬ್ಬರಳೂ ಬಲ್ ಚೆನ್ನಾಗಿದ್ದಾರೆ ನೋಡಿ. ವಾಣಿ, ನಾನು ಹೇಳಿದ್ರೆ ನಂಬಲಿಲ್ವಲ್ಲ ನೋಡು. ಅಮ್ಮ ನಾಳೆಗೆ ಏನು ತಿಂಡಿ ಮಾಡ್ತೀಯಮ್ಮ? ನಾಳೆಗೆ ಏನು ಮಾಡೋಣಪ್ಪ, ನಿನಗೇನು ಇಷ್ಟ ಹೇಳು. ನಿನಗಿಷ್ಟ ಆಗಿರೋ ತಿಂಡಿನೇ ಮಾಡ್ತೀನಿ. ನಿನಗೇನು ಇಷ್ಟ ಅಂತ ಹೇಳಪ್ಪ, ಏನು ಇಷ್ಟ ಅಂತ. ನಾಳೆಗೆ ಅಮ್ಮ ನನಗೆ ಪುಳಿಯೋಗರೆ ಮಾಡಿಕೊಡಮ್ಮ. ಪುಳಿಯೋಗರೆ ತಾನೆ? ಸರಿ ಆಯ್ತು ಹೇಳಪ್ಪ ಮಗನೆ, ಮಾಡ್ಕೊಂಡು ಕೊಡ್ತೀನಿ. ಮಗಳೇ, ನಿನಗೂ ಪುಳಿಯೋಗರೆನೇ ಬೇಕೇನಮ್ಮ? ಹ್ಞೂ ನಮ್ಮ ನನಗೂ ಪುಳಿಯೋಗರೆನೆ, ಯಾವುದಾದ್ರೂ ಸರಿ. ಓ, ಅಮ್ಮ ಎಂಬ್ತಾ ಇದ್ದಾರೆ. ಇವರಿಬ್ರೇನೆ? ಇವರೇನು ನಮ್ಮ ಮನೆಯಾಗ್ಲಾರ ಯಾರೂ ಅಲ್ಲ, ನಮ್ಮ ದೊಡ್ಡಪ್ಪನ ಮಕ್ಕಳು ಅಲ್ಲ, ನಮ್ಮ ಚಿಕ್ಕಪ್ಪನ ಮಕ್ಕಳು ಅಲ್ಲ, ಯಾರೂ ಅಲ್ಲ, ನಮ್ಮ ರಿಲೇಟಿವ್ಸ್ ಮಕ್ಕಳೇ ಅಲ್ಲ ಇವರು ಬೇರೆಯವರು. ಅಪ್ಪ ಅಮ್ಮ ಅಂತ ಕರಿತಾ ಇದ್ದಾರೆ. ಏನು ಅಜ್ಜಿ ತಾತ ಅವಾಗಿಂದ ನಾನು ನೋಡ್ತಾ ಇದ್ದೀನಿ ಹೆಂಗೆ ಮಾತಾಡ್ತಾ ಇದ್ದಾರೆ. ಅವರಿಬ್ರು ಅಣ್ಣ ತಂಗಿ ಅಲ್ಲ ನಮ್ಮ? ಅವರಿಬ್ರು ಅಣ್ಣ ತಂಗಿ. ಅದಕ್ಕೆ ಯಾರನ್ನಾದ್ರೂ ಒಬ್ರನ್ನ ಕರ್ಕೊಂಬರೋಣ ಅಂತ ಅನ್ಕೊಂಡಿದ್ವಿ. ಇಬ್ರು ನಾನು ಬರ್ತೀನಿ ಅಂದ್ರು. ಅದಕ್ಕೇನೆ ಇಬ್ರಿಗೂ ದೂರ ಮಾಡೋದು ಬೇಡ, ಅಣ್ಣ ತಂಗಿ ಥರ ತುಂಬ ಚೆನ್ನಾಗಿದ್ದಾರೆ ಅಂತೇಳಿ ಅದಕ್ಕೆ ಇಬ್ರು ದೂರ ಮಾಡೋದು ಬೇಡ ಅಂತ ಇಬ್ರು ಕರ್ಕೊಂಬಂದ್ವಿ ಕಣತ್ತೆ. ಚೆನ್ನಾಗಿದ್ದಾರಲ್ವೇ? ಎಲ್ಲರೂ ಹಂಗೆ ಅಂತಾರೆ, ನೀನು ಕರ್ಕೊಂಬಂದಿರೋ ಅಂಥ ಮಕ್ಕಳು ತುಂಬ ಚೆನ್ನಾಗಿದ್ದಾರೆ ಕಣೆ, ತುಂಬ ಚೆನ್ನಾಗಿದ್ದಾರೆ ಅಂತೇಳಿ ಹೇಳ್ತಾರೆ. ಇನ್ಮೇಲೆ ನಾವು ಮಾಡೋದೆಲ್ಲ ಇವ್ರಿಗೆ ಆಗ್ಲೇಳು. ಇನ್ನೇನು ನಾವು ಕೆಲಸ ಮಾಡಿದ್ರು ಏನು ದುಡಿದ್ರು ಎಲ್ಲ ಇವರಿಬ್ರಿಗಾಗಿನೇ ಮಾಡ್ತೀವಿ. ಅಯ್ಯೋ, ಎಂಥ ಕೆಲಸ ಆಯಿತು. ದತ್ತು ತೊಗೊಂಬಂದವರಲ್ಲಪ್ಪ ಇಬ್ಬರು ಮಕ್ಕಳನ್ನ. ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಕ್ಯೂಟಾಗಿದ್ದಾರೆ. ಇಂಥ ಒಳ್ಳೆ ಮಕ್ಕಳು ಎಲ್ಲಿ ಸಿಕ್ಕಿದ್ರಪ್ಪ ಇವ್ರಿಗೆ? ಪಾಪ ಪಾಪ ಪಾಪ. ನನಗಿನ್ಯಾರು ಇಲ್ಲ, ಅವ್ರಿಗಿನ್ಯಾರಿಲ್ಲ, ನನಗೆ ಇನ್ಯಾರು ಇಲ್ಲ. ಇವಾಗ ಹೆಂಗೋ ಆತ ಚೆನ್ನಾಗಿ ಆಗ್ತೀನಿ ಒಂದಲ್ಲ ಒಂದಿನ. ನಾನು ಒಬ್ಬಳೆ ಮಗಳು, ನೀನು ಬಂದು ಕರ್ಕೊಂಡು ಹೋಗ್ತಾರೆ, ಚೆನ್ನಾಗಿ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇದೇನಪ್ಪ ಇದು, ಹಿಂಗೆ ದತ್ತು ತೊಗೊಂಬಂದಿದ್ದಾರೆ ಮಕ್ಕಳನ್ನ ದತ್ತು ತೊಗೊಂಬಂದು ಏನು ಮಾಡಬೇಕು ಅಂತ ಇದ್ದಾರೆ ಇವರು? ಯಾಕೆ ತೊಗೊಂಬಂದರು? ನನ್ನ ಕೈಯಿಂದ ನೋಡೋಕ್ಕಾಗ್ತಾಯಿಲ್ಲ, ನನಗೆ ನೋಡೋಕ್ಕಾಗ್ತಾಯಿಲ್ಲ. ತುಂಬ ಸಿಟ್ಟು ಬರ್ತೈತೆ ನನಗೆ. ಬರ್ತಾರೆ ಸಿಟ್ಟಿಗೆ ಏನು ಮಾಡಬೇಕು ಅಂತ ಅನ್ನಿಸ್ತೈತೆ. ಇವಳು ಬೇರೆ ಬಂದು ಇನ್ನೇ ಏನೋ ಮಾತಾಡ್ತಾಳೆ. ತಡೆ, ನಿಂತ್ಕೊಂಡು ಕೇಳಿಸ್ಕೊಂಬಂದು ನಿಂತ್ಕ ಇಲ್ಲೇ ದೂರ. ದಯ, ಮಕ್ಕಳು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ಯವ್ರಲ್ಲೇ? ಮಕ್ಕ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗವ್ರೆ. ಅವ್ರದ್ದೇನು ಕಾಟ ಇಲ್ಲ, ಏನಿಲ್ಲ. ನಿನ್ನೆ ಕರ್ಕೊಂಬಂದ್ರು ನಮಗೆ ಎಲ್ಲ ಅಡ್ಜಸ್ಟ್ ಆಗೈತೆ ಅಂತಾರೆ. ಅವರೇನು ಅದೆಲ್ಲ ಏನು ಯೋಚನೆ ಮಾಡೋಕ್ಕಲ್ಲ. ಬಂದಾಗ ಒಂದು ಸ್ವಲ್ಪ ಸಪ್ಪಗಿದ್ರು, ಎಲ್ಗೋ ಬಂದಿದ್ದೀವಿ ಅನ್ನೋ ಥರ. ಆಮೇಲೆ ಸರಿ ಹೋದ್ರು, ಎಲ್ಲರಿಗೂ ರೂಢಿ ಆದರು. ಶೈಲು ಅಕ್ಕ 2 ದಿನ ಕಣಮ್ಮ ಶೈಲು, ಆಮೇಲೆ ಅವರೆಲ್ಲ ಸರಿ ಹೋಗ್ತಾರೆ. ಈಗ ಎಲ್ಲ ಇದ್ದಾರನ್ನ ನಾವು ಹಂಗೇನೆ, ನಾವು ಎಲ್ಗ ಹೋದ್ರೆ ಅಯ್ಯೋ ಎಲ್ಗೋ ಬಂದಿದ್ದೀವಿ ಅಮ್ಮಂಗಾಗುತ್ತೆ. ನಮ್ಮೂರಾಗ ನಾವಿದ್ರೆ ಏನು ಅನ್ಸಲ್ಲ. ಎಲ್ಲ ನಾವು ಹೋಗಿದ್ದೀವಿ ಅಂತಂದರೆ ಅಯ್ಯೋ ಎಲ್ಗೋ ಬಂದಂಗಾಗೈತಿ ಅಮ್ಮಂಗಾಗುತ್ತೆ. ಒಂಥರ ರೂಢಿನೇ ಇರಲ್ವಲ್ಲ, ಅದು ಅಭ್ಯಾಸ ಆಗೋವರೆಗೂ. ಇವರಿಬ್ರಿಗೂ ಬಂದಾಗ ಸ್ವಲ್ಪ ಸಪ್ಪಗಿದ್ರು. ಏನಪ್ಪ ಇದು, ಯಾಕೆ ನಾನು ಹಿಂಗೆ
ಯಾಕೆ ಇಲ್ಲಿಗೆ ಬಂದ್ವಿ ಅಂತ ಇವ್ರಿಗೂ ಅನ್ನಿಸೈತೆ. ಇಲ್ಲಿಗೆ ಬಂದಾಗ ಒಂಥರ ಒಂದು 5 ನಿಮಿಷ 10 ನಿಮಿಷ ಸ್ವಲ್ಪ ಸಪ್ಪಗಿರಂಗಿದ್ರು. ನಾನು ಯಪ್ಪ ಈ ಮಕ್ಕಳು ಈಗಲೇ ಹಿಂಗೆ ಸಪ್ಪಗಾಗಿದ್ದಾರೆ, ಏನು ಇರ್ತಾರೋ ಇರಲ್ವೋ ನಮ್ಮ ಮನೆಯಾಗೆ ಅಂದ್ಕೊಂಡೆ. ಭಾಳ ಚೆನ್ನಾಗಿ ಅಡ್ಜಸ್ಟ್ ಆಗೈತೆ. ಅಜ್ಜಿ ಅಜ್ಜಿ ಅಂತೇಳಿ ತುಂಬ ಆಸೆ ಪಡ್ತಾರೆ ಶೈಲು. ನೋಡು 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 ನೋಡಿ ಹೆಂಗೆ ಹೇಳ್ತಾಳೆ ಆ ಅಮ್ಮ. ಇದ್ದಾಳೆ ಅವಳು. ನನಗೆ ಈ ಅಮ್ಮನ ನೋಡ್ಬಿಟ್ರೆ ಅಷ್ಟೇ ಸಿಟ್ಟು ಬರಲ್ಲ. ಅದೇ ಮತ್ತೆ ನಾನು ಏನೋ ಅಂದ್ಕೊಂಡಿದ್ದೆ, ಅದೇನೋ ಆಗ್ತಾಯಿತ್ತಲ್ಲ. ನನಗೆ ಇವರಿಬ್ರು ದತ್ತು ತೊಗೊಂಬಂದ ಇರೋದನ್ನ ನೋಡಿ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಏನು ಮಾತಾಡಬೇಕು ಅಂತ ಅನ್ನಿಸ್ತೈತೆ ನನಗೆ ಇವಾಗ. ಏನು ಮಾತಾಡೋದು ಬೇಡ ನಡಿ, ಸುಮ್ಮನೆ ಅವ್ರ ಹತ್ರ ಕೇಳಿಸ್ಕೊಂಡ್ರೆ ತಾನೇ ನಾವು ಕೇಳಿಸ್ಕೊಂಬಂಗೆ ಇರಬೇಕು. ಸುಮ್ಮನೆ ಯಾಕೆ ಓಟುನು ಬಾ, ನಮ್ಮ ಪಾಡಿಗೆ ನಾವು ಹೋಗೋಣ. ದೌಲತ್ ಮಾಡ್ತಾರೆ. ಇವಾಗ ಮಕ್ಕ ಕೊಡ್ದಂಗೆ ಆಯ್ತು, ನೋಡ್ಕೊಂಡು ಹೋಗಿರ್ತಾಳೆ ಡಯ. ಮಕ್ಕ ಕೊಡ್ದಂಗೆ ಆಗಿರುತ್ತೆ. ಆಗಲಿ ಆಗಲಿ, ಮಕ್ಕ ಕೊಡ್ದಂಗೆ ಆಗಲಿ. ಏನೋ ತಿಳ್ಕೊಬಿಟ್ಟವಳೆ. ಓ ನಾನು ಒಬ್ಬಳೇ ಇದ್ದೀನಿ, ಹೆಂಗಂದ್ರೂ ನಮ್ಮ ಅಪ್ಪ ಅಮ್ಮ ಬರಲೇಬೇಕು, ನನ್ನ ಕರೀಲೇಬೇಕು ಅಂತ ತಿಳ್ಕೊಬಿಟ್ಟವಳೆ. ಮಗು ದತ್ತು ತೊಗೊಂಡಾಗ್ಲೇಳು ಸಾಕ್ತಾರೆ ಅನ್ನೋದು ಗೊತ್ತಿಲ್ಲ. ಹೆಂಗೆ ಮಾತಾಡ್ತಾಳೆ ಅಂದರೆ ನಮ್ಮ ಬಗ್ಗೆ ಹಂಗೆ ಮಾತಾಡ್ತಾಳೆ. ಅದಕ್ಕೆ ಮತ್ತೆ ಇನ್ನೊಂದಾದರೂ ಹೆಣ್ಣು ಗಂಡು ಯಾರಾದರೂ ಒಬ್ರು ಇದ್ದಿದ್ರೆ ನಮಗೆ ಚೆನ್ನಾಗಿರೋದು. ಈಗ ಇವಳು ಒಬ್ಬಳೇ ಇರೋದರಿಂದ ಇಲ್ಲದೆಲ್ಲ ತಲೆನೋವು. ಸಾಕು, ಇವ್ ಬಂದಿರೋ ನಮ್ಮ ಮಕ್ಕಳನ್ನ ನನ್ನ ಮಕ್ಕಳು ಅಂತೇಳಿ ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಅವ್ರಿಗೆ ಒಳ್ಳೇದು ಮಾಡಿದ್ರೆ ಅದೇ ಒಳ್ಳೇದಾಗುತ್ತೆ. ನೋಡು, ಅದೇ ಹೋಗ್ಬಿಟ್ಟು ನೋಡಿಕೊಂಡು ಅವಳಿಗೆ ಇವಾಗ ತಡ್ಕೊಂಬಕ್ಕಾಗಲ್ಲ. ಅಷ್ಟಿಷ್ಟು ಸಿಟ್ಟು ಬರಲ್ಲ. ಬೇಕಾದರೆ ನೋಡ್ತಾ ಇರ್ರಿ ಎಷ್ಟು ಸಿಟ್ಟು ಮಾಡ್ಕೊಂತಾಳೆ. ಅವಳು ನೋಡೋಕ್ಕಾಗಿನೇ ಬಂದವಳೆ. ಅಕ್ಕ ಅಕ್ಕ ಬಾ ಕುತ್ಕ ಶೈಲು ಅಕ್ಕ. ದೊಡಮ್ಮ ಅಂತ ಕರಿಯಮ್ಮ. ದೊಡಮ್ಮ ಆಗಬೇಕು ನನ್ನ ಕಡೆಯಿಂದ ನೋಡಿಕೊಂಡ್ರೆ ದೊಡಮ್ಮ. ದೊಡಮ್ಮ ಅಂತ ಕರಿ. ದೊಡಮ್ಮ ದೊಡಮ್ಮ. ದೊಡಮ್ಮ ಆಗಬೇಕು ಶೈಲು ನೀನು ಹಿಂಗೆ ಇಲ್ಲ ಎಲ್ಲರ ತಗೂ ಚೆನ್ನಾಗಿರು. ಈ ಸೀಸನ ಹೆಂಗೆ ಆಗೋದಾಯಿತು. ಇನ್ಮೇಲೆ ಎಲ್ಲರ ತಗೂ ಚೆನ್ನಾಗಿ ಇಟ್ಕೊಂಡು ಹೋಗೋದು ಕಲಿ. ಇಲ್ಲ ಜಯಂತಿ, ನಾನು ಇವಾಗ ಯಾರ ಹತ್ರನೂ ಯಾವ ಜಾಗಕ್ಕೂ ಹೋಗಲ್ಲ, ಎಂಥದ್ದು ಇಲ್ಲ. ಹಂಗಮ್ಮಂಗಿದ್ದರೆ ನಾನು ಇಲ್ಲಿಗೆ ಬಂದು ಮಾತಾಡ್ತಾನೆ ಇಲ್ಲ. ಏನು ಮಾಡೋದು, ಇವಾಗ ಆಗೋದಾಯಿತು, ಹೋಗೋದೋಯ್ತು. ಇನ್ನು ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರ್ತೀನಿ. ಏನಾದರೂ ಮಾಡ್ಕೊಂಬ್ಲೇಳು. ಡಯಪ್ಪ ಅಷ್ಟು ಮಕ್ಕಳನ್ನ ಇವಾಗ ಕರ್ಕೊಂಬಂದಿದ್ಯಾ, ತುಂಬ ಮುದ್ದಾಗಿ ನೋಡ್ಕೊಂಡು ಅವ್ರನ್ನ ತುಂಬ ಚೆನ್ನಾಗಿ ಬೆಳೆಸಿ ಒಟ್ಟಿನಲ್ಲಿ ಅವ್ರಿಗೆ ಇವಾಗ ಸ್ವಲ್ಪ ದಿನ ಅಭ್ಯಾಸ ಆಗೋವರೆಗೂ ನೀನು ಅಭ್ಯಾಸ ಆಗೋವರೆಗೂ ನೋಡ್ಕೋಬೇಕು ಚೆನ್ನಾಗಿ, ಸರಿನಾ? ಅವ್ರು ಕೇಳಿದ್ದೆಲ್ಲ ಮಾಡಿಕೊಡು ಅಭ್ಯಾಸ ಆಗೋವರೆಗೂ. ಆಮೇಲೆ ಬೇಕಾದರೆ ಬೈದರೆ ಸುಮ್ಮನೆ ಆಗ್ಬಿಡ್ತಾರೆ. ಇವಾಗ ಬೈದ್ಬಿಟ್ರೆ ಅವ್ರಿಗೆ ಮನ್ಸಿಗೆ ಭಾಳ ಬೇಜಾರಾಗ್ಬಿಡುತ್ತೆ. ಅದಕ್ಕಾಗಿನ ಇವಾಗ ಬೈಬೇಡ. ನೀನು ಏನು ಬೈಬೇಡ. ಇವಾಗ ಸ್ವಲ್ಪ ದಿನ ಅವ್ರಿಗೆ ಅಡ್ಜಸ್ಟ್ ಆಗೋವರೆಗೂ ಬೈಯೋಕೆ ಹೋಗ್ಬೇಡ. ಆಮೇಲೆ ಬೇಕಾದರೆ ಬೈದು ಬುದ್ಧಿ ಹೇಳುವಂತೆ. ಸರಿ ಆಯಿತು ಶೈಲು ಅಕ್ಕ, ಆಯಿತು. ಸ್ವಲ್ಪ ದಿನ ಬಂದಾಗ ಮಕ್ಕಳು ಅಡ್ಜಸ್ಟ್ ಆಗೋವರೆಗೂ ಈ ವಾತಾವರಣಕ್ಕೆಲ್ಲ ಹೊಂದ್ಕೋಬೇಕಲ್ಲ. ಅದಕ್ಕೆ ಬೈಯೋದು ಹೊಡಿಯೋದು ಆ ರೀತಿ ಎಲ್ಲನ ಮಾಡಬೇಡ ಅಂತೇಳಿ ನಾನು ಡೈನ್ಗೆ ಹೇಳ್ತಾ ಇದ್ದೀನಿ. ಇವಳು ವಾಣಿ ನೋಡ್ಕೊಂಡು ಹೋದ್ಲಿ ಇವಾಗ ಯಾವ ರೀತಿ ಅಂತಂದರೆ ನೋಡ್ಕೊಂಡು ಹೋದ್ಲಿ ಇವಾಗ. ಯಾರು ಇವರು ದತ್ತು ತೊಗೊಂಬಂದಿದ್ದಾರೋ ಇಲ್ಲವೋ ಅಂತ ಅವಳಿಗೆ ಗೊತ್ತಿರಲಿಲ್ಲ. ಅದಕ್ಕೆ ಇವಾಗ ನೋಡ್ಕೊಂಡು ಹೋಗ್ಯವಳೆ. ಅವಳಿಗೆ ಇವಾಗ ಹೆಂಗೆ ಅನಿಸುತ್ತೆ, ಹೆಂಗೆ ಆಡ್ತಾಳೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವಳು ಏನಂಗೆ ಊರಿಗೆ ಒಬ್ಬಳೆ ಪದ್ಮಾವತಿ ಅನ್ನಂಗೆ ನಾನೇ ಮಗಳು ನಾನೇ ರಾಜ ಅನ್ನೋ ಥರ ಒಂಥರ ಹೆಂಗೆ ಇದು ಮಾಡೋಳು. ಇವಾಗ ನೋಡು ಹೆಂಗೆ ಆಯಿತು ಅಂತೇಳಿ ಇವಾಗ ಶಾಕ್ ಆದಂಗೆ ಆಗ್ಬಿಡುತ್ತೆ. ಏನಪ್ಪ ಇದು ಹಿಂಗಾಯಿತು ಅಂತೇಳಿ ಶಾಕ್ ಆದಂಗೆ ಆಗ್ಬಿಡುತ್ತೆ ವಾಣಿಗೆ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.